ಬಯೋಗೇರ್ ಬಿಟ್ಮೇಲೆ ಸರ್ ನಮ್ಗೆ ಕಂಟ್ರೋಲ್ ಆಗೋದು ಮೈನ್ ಮಚ್ಚೆ ಸರ್, ಮಚ್ಚೆ ಕಂಟ್ರೋಲ್ ಆಗೋದು. ಒಳ್ಳೆ ಗ್ರೋತ್ ಬರುತ್ತೆ. ಗ್ರೋತ್ ಸೆಟ್ಟಿಂಗ್ ಚೆನ್ನಾಗುತ್ತೆ ಸರ್. ಅದು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗುತ್ತೆ. ಇಲ್ಲಿ ನೋಡಿ ಸರ್, ಇದೆಲ್ಲ ಸೆಟ್ಟಿಂಗ್ ಇಲ್ಲಿ ನೋಡಿ ಸರ್. ಫ್ಲವರ್ ಕೂಡ ಹಂಗೆ ಇರುತ್ತೆ ನೋಡಿ ಅಲ್ವಾ. ನಮಸ್ತೆ ಸರ್. ಯಾವ ಸರ್ ಪಾವಗಡ ತಾಲೂಕು ನಲೆಗನಹಳ್ಳಿ ಪಂಚಾಯತಿ ಗುಡ್ಡ ದಂಡಾಪಳ್ಳಿ ಗ್ರಾಮ. ನಿಮ್ಮ ಹೆಸರು? ಕ್ರಾಂತಿ ಕುಮಾರ್ ಅಂತ. ನೀವು ಸರ್? ಕಿರಣ್ ಕುಮಾರ್ ಅಂತ. ಈಗ ಎಲ್ಲ ಯಂಗ್ಸ್ಟರ್ಸ್ ತೋಟ ಮಾಡೋದಕ್ಕೆ ಫಾರ್ಮಿಂಗ್ ಬರ್ತಾ ಇದೆ. ನೀವೇನು ಓದಿದ್ದೀರಪ್ಪ? ಸರ್ ನಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್. ನಮ್ದು BA ಆಗಿದೆ. ಇಂಜಿನಿಯರಿಂಗ್ BA ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದೀರಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ? ಲಾಭ ಅನ್ಸುತ್ತೆ, ಲಾಭದಾಯಕ ಅನ್ಸುತ್ತಾ? ಸರ್ ಲಾಭ ಅನ್ಸುತ್ತೆ, ಕಷ್ಟ ಹಂಗೆ ಇದೆ. ಬೆಳೆ ಬೆಳೆಯೋದು ಇವಾಗ ಕಷ್ಟನೂ ಇದೆ. ಹೌದೌದು. ಈಗ ಇರ್ತಕ್ಕಂತ ಫರ್ಟಿಲೈಸರ್ ಕಾಸ್ಟ್ ಅಲ್ಲಿ, ಮೆಡಿಸಿನ್ ಔಷಧಿಗಳ ಕಾಸ್ಟ್ ಅಲ್ಲಿ ಲೆಕ್ಕ ಹಾಕಿದಾಗ ಏನು ಉಳಿತಾ ಇದೆಯಾ, ಉಳಿತಾ ಇಲ್ವಾ? ಸರ್ ಬಹಳ ಕಷ್ಟ ಆಗಿದೆ. ಉಳಿಯೋದು ಕಮ್ಮಿ ಆಗ್ಬಿಟ್ಟಿದೆ, ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ. ಈ ವರ್ಷ ಬಹಳ ಕಷ್ಟ ಆಗಿದೆ ಸರ್. ಅದರಿಂದ ನಾನೇನ್ ಹೇಳ್ತೀನಿ, ಕಡಿಮೆ ಖರ್ಚಲ್ಲಿ ಬೆಳೆ ಬೆಳಿಬೇಕು. ಕಡಿಮೆ ಖರ್ಚಲ್ಲಿ ಬೆಳೆ ಬೆಳೆದಾಗ ರೇಟ್ ಇಲ್ಲ. ಈಗ ರೇಟ್ ಇಲ್ಲ, ಇಷ್ಟು ದಿನ ರೇಟ್ ಇಲ್ಲ. ರೇಟ್ ಇಲ್ದಿದ್ದಾಗ ರೈತರಿಗೆ ಏನು ಬರೋದಿಲ್ಲ, ಕೈಯಿಂದ ಹೋಗುತ್ತೆ. ಅಟ್ಲೀಸ್ಟ್ ಕಡಿಮೆ ಖರ್ಚಲ್ಲಿ ಬೆಳೆದ್ರೆ ಈಗ ಅದಕ್ಕೆ ಹಾಕಿರೋ ದುಡ್ಡಾದ್ರೂ ಬರುತ್ತೆ ನಮ್ ಜಾಬ್ಗೆ. ಹೆಚ್ಚಿಗೆ ಲಾಭ ಇಲ್ದಿದ್ರು ಹಾಕಿರೋ ದುಡ್ಡಾದ್ರೂ ನಮ್ ಜಾಬ್ಗೆ ಬರುತ್ತೆ. ಅದರಿಂದ ನಮ್ಮ ಬಯೋಗ್ಯಾಸ್ ಸಿಸ್ಟಮ್ ನ ನಿಮ್ಮೂರಲ್ಲಿ ಯಥೇಚ್ಛವಾಗಿ ಎಷ್ಟು ಜನ ಇದಾರೆ ರೈತರು? ಸರ್ ಒಂದು 50 ಜನ ಇರ್ತಾರೆ ಸರ್. 50 ಜನ ಇದ್ದಾರೆ. 50 ಜನನು ಒಂದು 500 ಎಕರೆ ಮಾಡ್ತಾರ? ಒಂದು 200 ಎಕರೆ ಮಾಡ್ತಾರೆ. 200 ಎಕರೆ ಅವರು ನಮ್ಮ ಬಯೋಗ್ಯಾಸ್ ಸಿಸ್ಟಮ್ ನ ಪಾವಗಡದಲ್ಲಿ ತಂದು ಯೂಸ್ ಮಾಡ್ತಾ ಇದಾರೆ. ರಾಘವೇಂದ್ರ ಆಗ್ಬೋದು. ನಿಮ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇದೀರಲ್ವಾ ನೀವು? ಬಯೋಗೇರ್ ಬಿಟ್ಮೇಲೆ ಸರ್ ನಮ್ಗೆ ಕಂಟ್ರೋಲ್ ಆಗೋದು ಮೈನ್ ಮಚ್ಚೆ ಸರ್, ಮಚ್ಚೆ ಕಂಟ್ರೋಲ್ ಆಗೋದು. ಒಳ್ಳೆ ಗ್ರೋತ್ ಬರುತ್ತೆ. ಗ್ರೋತ್ ಸೆಟ್ಟಿಂಗ್ ಚೆನ್ನಾಗುತ್ತೆ ಸರ್. ಅದು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗುತ್ತೆ. ನೀವ್ ಯಾವ ತರ ಇದನ್ನ ಯೂಸ್ ಮಾಡ್ತೀರಾ ಹೇಳಿ ಸರ್. ಗೇರ್ 1 ಬಂದ್ಬಿಟ್ಟು 22 23 ಬಿಡ್ತೀವಿ. ಗೇರ್ 2 30 ದಿವಸ ಬಿಡ್ತೀವಿ. ಗೇರ್ 3 ಬಂದ್ಬಿಟ್ಟು ಗ್ಯಾಪ್ ಅಲ್ಲೇ 1 2 3 ಕೊಟ್ಕೊಡ್ಬೋದು ನಾವು. ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಇದು ಟೊಮೆಟೊ ಅಲ್ವಾ, ಮಗು ತರ ಇದೆ. ಬೆಳೆದಾಗ ಚಿಕ್ಕ ಇದ್ರಲ್ಲಿ ಮಗು ತರ ಇದ್ದಾಗ ನೀವು ಕರೆಕ್ಟ್ ಆಗಿ ಬೆಳಿಬೇಕು. ಅದಕ್ಕೆ ನಮಗೆ ಬಯೋಗ್ಯಾಸ್ ಸಿಸ್ಟಮ್ 8ರಿಂದ 10 ದಿನಕ್ಕೆ ಸ್ಟಾರ್ಟ್ ಮಾಡ್ಬೇಕು. 8ರಿಂದ 10 ದಿನಕ್ಕೆ ಸ್ಟಾರ್ಟ್ ಮಾಡಿ 35 ದಿನಕ್ಕೆ ಕಂಪ್ಲೀಟ್ ಮಾಡ್ಬೇಕು. 5 ಗೇರ್ ಮಾಡಿದಾಗ ಸಮಗ್ರ ಬೆಳವಣಿಗೆ ಆಗುತ್ತೆ. ಒಂದೇ ಇಟ್ಟು ಎಲ್ಲ ಬೆಳವಣಿಗೆ ಆಗಿ ನಿಮ್ಗೆ ಚೆನ್ನಾಗಿ ಈಲ್ಡ್ ಬರುತ್ತೆ. ರೋಗ ಮುಕ್ತ ಬೆಳೆ ಗಿಡದಲ್ಲೇ ಚೆನ್ನಾಗಿ ಬಂದ್ಬಿಟ್ರೆ ರೋಗ ಮುಕ್ತ ಆಗುತ್ತೆ. ಈಗ ನೋಡಿ, ನಮ್ಮ ಬಯೋಗ್ಯಾಸ್ ಸಿಸ್ಟಮ್ ಬಳಸಿರೋದ್ರಲ್ಲಿ ಮಚ್ಚೆ ಕಡಿಮೆ. ನೀವ್ ಹೇಳ್ತಾ ಇದ್ದೀರಾ ತುಂಬಾ ಕಡಿಮೆ. ಒಂದು ಸ್ಪ್ರೇ 2 ಸ್ಪ್ರೇ ಮಾಡ್ಕೊಂಡ್ರೆ ಮಚ್ಚೆ ಕಂಟ್ರೋಲ್ ಆಗ್ಬಿಡುತ್ತೆ. ಆಯ್ತಾ ಸರ್? ಇನ್ನ ಮುಂಚೆ ಬಿಟ್ಟಿದ್ವಿ, ಬಹಳ ಕಮ್ಮಿ ಆಗಿದೆ ಸರ್. ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ಟು ಒಂದು 10 ದಿವಸ ಲೇಟ್ ಆಗ್ಬಿಟ್ಟು ರೇಟ್ ಇಲ್ಲ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ಕಾಣಿಸುತ್ತೆ. ಇನ್ನು ವರ್ಷ ತುಂಬಾ ಜೀರೋ ಆಗಿದೆ ಸರ್. ಇದಕ್ಕಿಂತ ಜಾಸ್ತಿ ಮಳೆ ಐತಿ ಇನ್ನು ವರ್ಷ ನಮ್ದು. ಆಮೇಲೆ ನಮ್ದು ಸುಪ್ರೀಂ ಅಂತಿದೆ, ಈ ತರ ಬರುತ್ತೆ ಮಚ್ಚೆ. ಈಗ ನೋಡಿ ಹೊಸದಾಗಿ ಬಂದಿದೆ. ಸರ್, ಇದು ರೀಸೆಂಟ್ ಆಗಿ ಬಂದಿರೋದು. ಮೇಲ್ಗಡೆ ಕಾಯಿಗೆ ಬಂದಿರೋದು ಹೊಸ ಮಚ್ಚೆ. ಈ ಹೊಸ ಮಚ್ಚೆ ಇದು ನಮ್ಮ ಸುಪ್ರೀಂ ಸ್ಪ್ರೇ ಮಾಡಿದ್ರೆ ಕಾಯಿ ದಪ್ಪ ಆಗ್ತಾ ಉದುರೋಗ್ಬಿಡುತ್ತೆ. ನಾವು ಹಿಂಗೆ ಹೋಗ್ಬಿಡುತ್ತೆ. ಅದರಿಂದ ಸುಪ್ರೀಂ ನ ಬಳಸಿ 5 ಲೀಟರ್ ಕ್ಯಾನ್ ಸುಪ್ರೀಂ ನ 200 ಲೀಟರ್ ನೀರಿಗೆ ಹಾಕಿ 2 ಪ್ಯಾಕೆಟ್ ಅಟ್ಯಾಕ್ ನಾವು ಫ್ರೀ ಆಗಿ ಕೊಡ್ತೀವಿ. ಅದ್ರ ಜೊತೆ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಚೆನ್ನಾಗಿ ನೆನೆಸಿ ಇಡೋಣ. ಸೂಪರ್ ಆಗಿ ಕಂಟ್ರೋಲ್ ಆಗುತ್ತೆ. ಇದು ಒಂದೇ ಸ್ಪ್ರೇಗೆ ಇದು ಕಪ್ಪಾಗ್ಬಿಡುತ್ತೆ. ಬಂದಿರೋ ಮಚ್ಚೆ ಇದಾಗಿ ಒಂದು 5-6 ದಿನ ಹೋದ್ರೆ ಎಲ್ಲ ಉದ್ರೋಗ್ಬಿಡುತ್ತೆ. ಇದು ನಮ್ಮ ಸಿಸ್ಟಮ್ ಇದೆ. ಈಗ ಇದಕ್ಕೆ ಎಷ್ಟು ಗೇರ್ ಬಳಸಿದೀರಾ ಸರ್? ಇದು 1 2 3 ಅಷ್ಟೇ ಸರ್. 3 ಗೇರ್ ಮಾತ್ರ. ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿ ನೋಡಿ ಸರ್, ಎಲ್ಲ ಬಹಳ ಇದಾಗಿದೆ. 5 ಅಡಿ ಇದೆ. ಮತ್ತೆ ಫಸ್ಲು ಚೆನ್ನಾಗಿ ಬಂದಿದೆ. ಆಯ್ತಾ? 5 ಕಟಿಂಗ್ ಆಗಿದೆ. 5 ಕಟಿಂಗ್ ಆಗ್ಬಿಟ್ಟು ಆಗಿದೆ. ಈಗ ನೋಡಿ, ರೇಟ್ ಕಡಿಮೆ ಇದ್ರೂ ನಿಮ್ಗೆ ದುಡ್ಡು ಆಗುತ್ತೆ. ಒಳ್ಳೆ ಬಾಕ್ಸ್ ಬರುತ್ತೆ. ಮಿನಿಮಮ್ ಏನಿಲ್ಲ 1 ಎಕರೆ 3000 ಮೇಲೆ ಬರುತ್ತೆ ಬಾಕ್ಸ್. ಈ ಹೈಟು ಇಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ, ಫ್ಲವರ್ ಕೂಡ ಮೇಲೆ ಹಂಗೆ ಇದೆ ನೋಡಿ. ಇಲ್ಲಿ ನೋಡಿ ಸರ್, ಇದೆಲ್ಲ ಸೆಟ್ಟಿಂಗ್ ಇಲ್ಲಿ ನೋಡಿ ಸರ್. ಈ ಫ್ಲವರ್ ಕೂಡ ಹಂಗೆ ಇರುತ್ತೆ ನೋಡಿ ಅಲ್ವಾ. ಮತ್ತೆ
ಈಗ ನಿಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಯೂಸ್ ಮಾಡ್ತಾ ಇದಾರೆ. ಹಾ ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾರೆ. ಏನೇನ್ ಬೆಳೆಗೆ ಯೂಸ್ ಮಾಡ್ತಾ ಇದಾರೆ ಸರ್? ಎಲ್ಲ ಬೆಳೆಗೆ ಯೂಸ್ ಮಾಡ್ತಾರೆ. ಕರ್ಬೂಜನ ಮೇನ್, ಟೊಮೊಟೊ ಜಾಸ್ತಿ ಕೊಡೋದು ಕರ್ಬೂಜ ಟೊಮೊಟೊ ಅಷ್ಟೇ. ಕರ್ಬೂಜನ ಅದಕ್ಕೂ ಯೂಸ್ ಮಾಡ್ತೀರಾ? ಹಾ ಮಾಡ್ತೀವಿ ಸರ್. ಅದು ಹೆಂಗ್ ಬರುತ್ತೆ ಹೇಳಿ? ಚೆನ್ನಾಗಿದೆ ಸರ್. ಇನ್ನೊಂದ್ಸತಿ ತುಂಬಾ ಟೆಂಪರೇಚರ್ ಇತ್ತು, ಆ ಟೈಮಲ್ಲಿ ಬಿಟ್ಟಿದ್ದೇನೆ, ಸಿಕ್ಕಾಪಟ್ಟೆ ಸೆಟ್ಟಿಂಗ್ ಆಗಿತ್ತು ಇದೇ ಫೀಲ್ಡ್ ಅಲ್ಲೇ. ಇದಕ್ಕೆ ಅದಕ್ಕೆ ಪ್ರತಿಯೊಬ್ಬ ರೈತರು ಈ ಸದುಪಯೋಗ ಬಳಸ್ಕೊಂಡು ಎಲ್ಲಾರು ಬಯೋಗ್ಯಾಸ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಒಳ್ಳೆ ಕ್ರಾಪ್ ತೆಗೀರಿ ಅಂತ ಹೇಳ್ತಾ ಇದೀವಿ. ಹಾಗೆ ನೀವು ಈಗ ಈ ಫೀಲ್ಡ್ ಬಂದಿದ್ದೀರಾ, ನೀವು ಪ್ರತಿಯೊಬ್ಬರು ಬುಕ್ ಇಟ್ಟಿದ್ದೀರಾ? ಇಲ್ಲ ಸರ್, ಆತರ ಇಟ್ಕೊಂಡಿಲ್ಲ. ಬುಕ್ ಇಟ್ಟಿದ್ದೀರಾ? ಇಲ್ಲ. ಬುಕ್ ಇಟ್ಕೋಬೇಕು. ಹಾ ಸರ್. ಬೆಳೆಯಿಂದ ಬೆಳೆಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಲಾಭ ಬಂದಿದೆ ಅದು ಬೇಕಾಗ್ತದೆ. ಮೊದಲ ಬೆಳೆಯಲ್ಲಿ ಯಾವ ಸಿಸ್ಟಮ್ ಮಾಡಿದೀವಿ, ಎಷ್ಟು ಖರ್ಚಾಗಿದೆ, ಏನೇನ್ ಗೊಬ್ಬರ ಕೊಟ್ಟಿದ್ದೀರಾ, ಯಾವ್ಯಾವ ಸ್ಟೇಜ್ಗೆ, ಅದನ್ನ ಬಂದಿಟ್ಕೊಬೇಕು, ನೋಟ್ ಮಾಡ್ಕೊಬೇಕು. ಈಗ ಒಂದು ಕಂಪ್ನಿ ನಡೆಸ್ತಾರೆ, ಅವರೆಲ್ಲ ಲೆಕ್ಕ ಬರ್ದು ತಾನೇ ನಡೆಸ್ತಾರೆ. ಕಂಪ್ಯೂಟರ್ ಇಟ್ಟಿರ್ತಾನೆ ಕಂಪ್ಯೂಟರ್ ಅಲ್ಲಿ ಇಟ್ಟಿರ್ತಾನೆ, ಬುಕ್ ಅಲ್ಲಿ ಬರೀತಾರೆ, ಎಲ್ಲಾ ಬರ್ದು ಅವ್ನ ಲೆಕ್ಕ ಹಾಕಿ ಕೊನೆಗೆ ಏನ್ ಲಾಭ ನಷ್ಟ ನೋಡ್ಕೊಂಡು ಇದು ಮಾಡ್ತಾರೆ. ನೀವು ಮಾಡ್ಬೇಕಾದ್ರೆ ಯಂಗ್ಸ್ಟರ್ಸ್ ನೀವು ಬಂದಿದ್ದೀರಾ, ಪ್ರತಿಯೊಬ್ಬರು ಬುಕ್ ಇಟ್ಕೊಬೇಕು. ಯಾವ ಡೇಟಲ್ಲಿ ಎಷ್ಟು ಕೊಟ್ಟಿದ್ದೀನಿ, ಯಾವ ಔಷಧಿ ಸ್ಪ್ರೇ ಮಾಡಿದ್ದೀನಿ, ಅದಕ್ಕೆ ಎಷ್ಟು ಖರ್ಚಾಗಿದೆ, ಈಗ ಎಷ್ಟು ಬಾಕ್ಸ್ ಬಂದಿದೆ, ಎಷ್ಟು ದುಡ್ಡಾಗಿದೆ, ಆ ಬಾಕ್ಸ್ ಒಂದು ಬಾಕ್ಸ್ ಮಾರ್ಕೆಟ್ಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಖರ್ಚು ಬರ್ತಾ ಇದೆ, ಆ ಖರ್ಚನ್ನು ಕಡಿಮೆ ಮಾಡಕ್ ಏನಾದ್ರು ಮಾಡ್ತಾ ಇದೆಯಾ, ಅದೆಲ್ಲ ಹುಡುಕ್ಬೇಕು. ಹೌದೌದು ಸರ್. ಈ ಸತಿ ತುಂಬಾ ಖರ್ಚು ಸರ್, ಕೂಲಿ ಅವರೆಲ್ಲ ಬಹಳ ಲೇಬರ್ ಎಷ್ಟು ಜನ ಇಡ್ಸಿದಾರೆ? ಲೇಬರ್ 2 ವರ್ಷ ತುಂಬಾ ರೇಟ್ ಇತ್ತಲ್ಲ. ಗಿಡ ಎಷ್ಟು ಹೈಟ್ ಬಂದಿದೆ, ಸರ್ ಕಾಯಿಗೆ ಏನೇನ್ ರೋಗ ಬಂದಿದೆ, ಆ ರೋಗಕ್ಕೆ ಏನ್ ಸ್ಪ್ರೇ ಮಾಡಿದ್ವಿ ಬರ್ಕೊಬೇಕು ನೀವು. ಅದು ಕಂಟ್ರೋಲ್ ಆಗಿದೆಯಾ ಇಲ್ಲ ಅದು ನೋಡ್ಕೊಂಡು ಅದೆಲ್ಲ ಮಾಡಿದಾಗ ಪ್ರತಿಯೊಬ್ಬರಿಗೆ ಲಾಭ ಬೇಕಾಗ್ತದೆ. ಅದನ್ನ ರೂಢಿಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್.